ದೀಪಕ್ ಭಾಯ್, ಈ ಕರ್ತಾಪನ ಅಂದ್ರೇನು? ನಾವು ಒಂದ್ ವೇಳೆ ಏನೂ ಮಾಡದಿದ್ರೆ ಮತ್ತು ಕರ್ಮ ಹೇಗೆ ಅಂಟಿಕೊಳ್ಳುತ್ತೆ? ಕರ್ತಾಭಾವ ಕರ್ಮ ಹೇಗೆ ಅಂಟಿಕೊಳ್ಳುತ್ತೆ? ಎಲ್ಲಿವರೆಗೆ ನಾನೇ ಶಿಲ್ಪ ಇಂಥ ಅಜ್ಞಾನತೆ ಇದ್ರೆ ಯಾವುದೇ ಕಾರ್ಯ ಆಗ್ತಿದೆ, ಮನಸ್ಸಿನಲ್ಲಿ ವಿಚಾರ ಬರುತ್ತೆ, ಸ್ಪೀಚ್ ಹೊರಬರುತ್ತೆ, ಬಿಹೇವಿಯರ್ ಆಗಿಬಿಡುತ್ತೆ, ಅದನ್ನು ನಾವು ಹೀಗೆ ಎಣಿಸ್ತೀರಿ ಅಂದ್ರೆ ನಾನು ಮಾಡಿದೆ. ಆ ನಾನು ಮಾಡಿದೆ ಅದೇ ನಂಬಿಕೆ, ನಾನು ಶಿಲ್ಪ ಅಂದಾಗ್ಲೂ ನಾನು ಮಾಡಿದೆ ಅದೇ ರಾಂಗ್ ಬಿಲೀಫ್ನಿಂದ ಕರ್ಮ ಚಾರ್ಜ್ ಆಗುತ್ತೆ. ಕರ್ತಾ ಭಾವನೆಯಿಂದ ಕರ್ಮ ಚಾರ್ಜ್ ಆಗುತ್ತೆ. ಕ್ರಿಯೆ ಮಾಡುವುದು ಶರೀರ, ಅದನ್ನು ನೀವು ಎಣಿಸ್ತೀರಿ ನಾನು ಮಾಡಿದೆ. ಅಷ್ಟೇ ಅಲ್ಲ, ಕಾಲ್ ನೋಯ್ತಿದ್ರೆ ನೀವು ನನ್ಗೆ ಬಹಳ ನೋಯುತ್ತೆ, ನಿಮ್ಗೇನಾಯ್ತು? ಆಗ ಹೇಳ್ತೀರಿ ಈ ಕಾಲ್ ನೋಯ್ತಿಲ್ಲ, ಆ ಕಾಲ್ ನೋಯ್ತಿದೆ. ಇಲ್ಲಿ ಸಫರಿಂಗ್ ಕಾಲಿಗೆ ಆಗುತ್ತೆ, ಆದರೆ ನೀವು ನಿಮ್ಮ ತಲೆ ಮೇಲೆ ತಗೋತೀರಿ ನನ್ಗೆ ಆಯ್ತು ಅಂತ. ಅದಕ್ಕೆ ದೇಹಾಧ್ಯಾಸ ಅಂತಾರೆ, ಮತ್ತು ದೇಹಾಧ್ಯಾಸದಿಂದಲೇ ಕರ್ಮ ಚಾರ್ಜ್ ಆಗುತ್ತೆ. ಕ್ರಿಯೆಯಿಂದ ಕರ್ಮ ಚಾರ್ಜ್ ಆಗೋದಿಲ್ಲ, ಯಾವುದೇ ಕ್ರಿಯೆ ಆಗುತ್ತೆ. ಎಂದಾದ್ರೂ ಜನರಲ್ ಸ್ಟೇಟ್ಮೆಂಟ್ ತಗೋತೀರಿ, ಎಂದಾದ್ರೂ ಮನೆಯಲ್ಲಿ ರಾತ್ರಿ 11 ಗಂಟೆಗೆ 10 ಅತಿಥಿಗಳು ಬಂದ್ರು. ಅವರಲ್ಲಿ ಯಾರಾದ್ರೂ ಒಬ್ರು ನಮ್ಮ ಪರಿಚಯದವರಿರಬಹುದು, ಮಿಕ್ಕ 9 ಜನರು ಅವರ ಫ್ರೆಂಡ್ಸ್ ಇರಬಹುದು. ಮತ್ತು ನಿಮ್ಮ ಮನೆಗೆ ಬರುವಾಗ ನೀವು ಏನಂತೀರಿ? ಓಹೋ, ಬನ್ನಿ ಬನ್ನಿ ಬನ್ನಿ. ಮತ್ತು ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತವೆ? ಇವರೆಲ್ಲ ಎಲ್ಲಿಂದ ಬಂದ್ಬಿಟ್ರು? ಬರೋ ಸಮಯನ ಇದು, ಫೋನ್ ಮಾಡೋದಿಲ್ಲ, ಹಾಗೇನೇ ಬಂದ್ಬಿಟ್ರು. ಮನಸ್ಸಿನಲ್ಲಿ ಏನೋ ಕೆಟ್ಟ ವಿಚಾರ ತರ್ತಾರೆ, ಕೆಟ್ಟು ಹೋಗುತ್ತೆ. ಅಜ್ಞಾತ ದಿಸೆಯಲ್ಲಂತೂ ಹೀಗೇನೇ ಆಗುತ್ತಾ ಇರುತ್ತೆ, ಹೊರಗೇನೂ ಹೇಳುವುದಿಲ್ಲ, ಮನಸ್ಸು ಕೆಟ್ಟು ಹೋಗುತ್ತೆ. ನಂತರ ಬನ್ನಿ ಅಂತೀರಾ, ಸ್ವಲ್ಪ ನೀರೇನಾದ್ರೂ ಕುಡಿಸ್ತೀರಾ? ಸ್ವಲ್ಪ ಸ್ವಲ್ಪ. ಬೇಡ ಬೇಡ ಬೇಡ, ಚಹಾ ಬೇಡ, ಸ್ವಲ್ಪ ದೋಸೆ ಇತ್ಯಾದಿ ಮಾಡಿ ಎಲ್ರೂ ಹಸಿದಿದ್ದಾರೆ. ಆಗ ರಾತ್ರಿ 11 ಗಂಟೆಗೆ ನಿಮ್ಮ ಕಿಚನ್ನಲ್ಲಿ ಏನಾಗ್ಬೋದು? ಬಹಳ ಆನಂದ ವ್ಯಕ್ತವಾದೀತೆ. ಮೈಂಡ್ ಕೆಟ್ಟು ಹೋಗುತ್ತೆ, ಇದ್ಯಾರು ಇವರ ಫ್ರೆಂಡ್ಸ್ ಬಂದಿದ್ದಾರೆ ಅಂತ. ಊಟ ಬೇಡಿ ತಿನ್ನುವವರು, ಇವರಿಗೆ ಹೋಟೆಲ್ನಲ್ಲಿ ಊಟ ತಿನ್ನಬಾರ್ದಿತ್ತೆ. ಈಗ 11 ಗಂಟೆಗೆ ಹೇಳ್ತಾರೆ ದೋಸೆ ಮಾಡಿ. ಮತ್ತು ಹೊರಗೇನು ಮಾಡ್ತಿದ್ದೀರಿ ನೀವು? ಫಸ್ಟ್ ಕ್ಲಾಸ್ ಊಟ ತಯಾರಿಸ್ತೀರಿ, ತಿನ್ನಿಸ್ತೀರಿ, ಆದರೆ ಮನಸ್ಸಿನಲ್ಲಿ ಭಾವನೆ ಕೆಟ್ಟು ಹೋಗಿದ್ರೆ ಹೊರಗಿನ ಕ್ರಿಯೆ ಅದು ಕರ್ಮವಲ್ಲ, ಅದು ಕರ್ಮಫಲ. ಮತ್ತು ಭಾವನೆ ಕೆಟ್ಟು ಹೋಗೋದು, ಅಲ್ಲಿ ಕರ್ಮ ಬೀಜವಿದೆ. ಅಂದ್ರೆ ಭಾವನೆಯಿಂದ ಕರ್ಮ ಚಾರ್ಜ್ ಆಗುತ್ತೆ, ಕ್ರಿಯೆಯಿಂದ ಹಿಂದಿನ ಭಾವದ ಫಲ ಇಂದು ಬಂತು, ಅದು ಡಿಸ್ಚಾರ್ಜ್ ಕ್ರಿಯೆ. ಅರ್ಥವಾಯ್ತಲ್ಲ? ಇದಕ್ಕಾಗಿ ದಾದಾಜಿಯವರು ಈ ದಾರಿ ತೋರಿಸಿದ್ರು. ಅಂದ್ರೆ ಕ್ರಿಯೆ ಕೆಟ್ಟು ಹೋಯ್ತು, ಯಾವುದೇ ಕ್ರಿಯೆ ಮಾಡ್ತಿರುವಿರಿ ಆದರೆ ಭಾವನೆ ಕೆಟ್ಟು ಹೋಗಿದ್ರೆ ಕ್ಷಮೆ ಯಾಚಿಸಿ. ಒಂದು ದೃಢ ನಿಶ್ಚಯ ಮಾಡಿ, ಅಂದ್ರೆ ನನ್ನ ಮನಸ್ಸಿನಿಂದ, ವಾಣಿಯಿಂದ, ವರ್ತನೆಯಿಂದ ಯಾರಿಗೂ ದುಃಖ ಕೊಡ್ಲಿಕ್ಕಿಲ್ಲ. ಮತ್ತು ದುಃಖ ಕೊಟ್ಟಾಗಿದ್ರೆ ಅಂದ್ರೆ ಕ್ಷಮೆ ಯಾಚಿಸಿ, ಮನಸ್ಸು ಮನಸ್ಸಿನಲ್ಲೇ, ಹೇ ಭಗವಂತ, ಅಥವಾ ಅಂತರಂಗದ ಶುದ್ಧಾತ್ಮನೊಂದಿಗೆ ಕ್ಷಮೆ ಯಾಚಿಸಿ, ಹೇ ಒಳಗೆ ಕೂತಿರೋ ಶುದ್ಧಾತ್ಮ ಭಗವಂತ, ಇವರಿಗೆ ನನ್ನಿಂದ ಇಷ್ಟು ದುಃಖವಾಗಿದೆ, ಕ್ರೋಧದಿಂದ ನಾನವರಿಗೆ ದುಃಖ ನೀಡಿದೆ, ಹೃದಯದಿಂದ ಪಶ್ಚಾತ್ತಾಪ ಪಡ್ತಿದ್ದೇನೆ, ಹೃದಯದಿಂದ ಕ್ಷಮೆ ಯಾಚಿಸ್ತೇನೆ, ನನ್ನನ್ನು ಕ್ಷಮಿಸಿ, ಇಂಥ ತಪ್ಪು ಮಾಡದಂಥ ಶಕ್ತಿ ನೀಡಿ. ಇಂಥ ಕ್ಷಮೆಯಾಚನೆಗೆ ಭಾವಕ್ಷಮೆಯಾಚನೆ ಅಂತಾರೆ. ಹೀಗೆ 5, 10, 15 ಬಾರಿ ಮಾಡಿದ್ರೆ ನಿಮ್ಮಿಂದ ಹೊರಗೆ ಆದ ಯಾವುದೇ ಕಾರ್ಯ ಮತ್ತು ಕೆಟ್ಟು ಹೋದ ಭಾವನೆ ಅವೆಲ್ಲ ವಾಶೌಟ್ ಆದೀತು. ಅರ್ಥವಾಯ್ತಲ್ಲ? ಗಿರಿಧರ ಗೋಪಾಲ, ಬೆಂಗಳೂರು. ಜಯ ಸಚ್ಚಿದಾನಂದ. ಮನಕ್ಕೆ ಶಾಂತಿ ಹೇಗೆ ಸಿಕ್ಕೀತು? ಬಹಳ ಪ್ರಯತ್ನ ಮಾಡ್ತೇನೆ, ಆದ್ರೆ ಇಲ್ಲ. ಏನ್ ಬರ್ದಿದ್ದಾರೆ? ಅಳಿಸಲಾಗೋದಿಲ್ಲ, ಅಳಿಸಲಾಗೋದಿಲ್ಲ. ಯಾವಾಗ್ಲಾದ್ರೂ ನನ್ಗೆ ಯಾರಾದ್ರೂ ತಪ್ಪು ಶಬ್ದ ಅಂದ್ರೆ ಬಹಳ ಸಿಟ್ಟು ಬರುತ್ತೆ. ಆಗ ಹೋಗಿ ಅವನಿಗೆ 2 ಏಟು ಕೊಡುವ ಅಂತ ಅನ್ನಿಸುತ್ತೆ. ಹೀಗೆ ಯಾಕಾಗುತ್ತೆ? ದಯವಿಟ್ಟು ವಿಸ್ತಾರವಾಗಿ ತಿಳಿಸಿ. ಯಾರಾದ್ರೂ ಅಂದ್ಬಿಟ್ರು, ಗಿರಿಧರ ಗೋಪಾಲ ಇಂಥ ಮನುಷ್ಯ, ಅಂಥ ಮನುಷ್ಯ, ಇವನಿಗೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಕೆಟ್ಟ ಶಬ್ದ ಆಡಿದ್ರು, ತಪ್ಪು ಶಬ್ದ ಆಡಿದ್ರು, ಮತ್ತು ಇನ್ನೊಂದು ಕಡೆ ರೂಮ್ನಲ್ಲಿ ಕೂತಿದ್ದ ಆ ಜನರು ಮತ್ತು ನೀವು ಈ ರೂಮ್ನಲ್ಲಿ ಕೂತಿದ್ದೀರಿ, ನಿಮ್ಮ ಕಿವಿಯಲ್ಲಿ ಏನೋ ಶಬ್ದ ಬಂತು, ಆಗ ಸಿಟ್ಟು ಆರಂಭವಾಗತ್ತೆ. ಹೌದು, ನಿಜವಾಗ್ಲೂ. ಮತ್ತು ಕೊನೆಯಲ್ಲಿ ಅರ್ಧ ತಾಸಿನಿಂದ ನಿಮ್ಮ ಹೃದಯದಲ್ಲಿ ಕ್ರೋಧ ಆರಂಭವಾಗಿದೆ. ಮತ್ತು ಲಾಸ್ಟ್ನಲ್ಲಿ ನೀವು ಯೋಚಿಸ್ತೀರಿ, ಯಾರದು ಮೊದಲು ಗೊತ್ತು ಮಾಡ್ತೀನಿ, ಆಮೇಲೆ ಎಲ್ಲರನ್ನೂ ತರ್ತೀನಿ ದಾರಿಗೆ. ಮತ್ತು ಲಾಸ್ಟ್ನಲ್ಲಿ ಒಂದು ಸೆಂಟೆನ್ಸ್ ಕೇಳಿಸ್ಕೊಂಡ್ರಿ, ಚೆನ್ನಯ್ಯ ಗಿರಿಧರ ಗೋಪಾಲನ ಮಾತು ನಡೀತಿದೆ. ಆಗ ನಿಮ್ಗೇನಾದ್ರೂ ಆದೀತೆ?
ತುಂಬಾ ಶಾಂತಿ ಆಗುತ್ತೆ. ಶಾಂತಿ ಅಂದ್ರೆ ಆ ಆ ಅರ್ಧ ತಾಸಿನಲ್ಲಿ ಏನಾಯ್ತು ನಿಮ್ಗೆ? ಶಾಂತಿ ಆಯ್ತು, ನೀವೇನು ಔಷಧಿ ಹಚ್ಚಲಿಲ್ಲ, ಏನು ಮಾಡ್ಲೇ ಇಲ್ಲ. ಹೌದು. ಹಾಗಾದ್ರೆ ಶಾಂತಿ ಹೇಗಾಯ್ತು ನಿಮ್ಗೆ? ಇನ್ನೊಂದು ಗಿರಿಧರ ಗೋಪಾಲ, ನಾನಂತೂ ಬೆಂಗಳೂರಿನವ. ಅಂದ್ರೆ ಒಂದು ರಾಂಗ್ ಬಿಲೀಫ್ ಚೇಂಜ್ ಆಯ್ತು, ನಿಮ್ಮ ದುಃಖ ತೊಲಗಿತು, ಕ್ರೋಧವೂ ಮಾಯವಾಯ್ತು. ಹೌದು. ಆದ್ರೆ ಕ್ರೋಧ ನಿಲ್ಲಿಸೋ ಬದಲು ನಿಮ್ಮ ಬಿಲೀಫ್ ಚೇಂಜ್ ಮಾಡಿ. ನೀವು ನಿಜವಾಗಿ ಗಿರಿಧರ ಗೋಪಾಲ್ರೋ ಅಲ್ಲ, ನೀವು ಸ್ವತಃ ಯಾರು? ಆ ಕ್ಷಣದಲ್ಲೇ ಬರುವುದು ಸಿಟ್ಟು. ಅದೇ ಕ್ಷಣದಲ್ಲಿ ಒಮ್ಮೆಲೆ ಫ್ಯೂಸ್ ಹೊರಟೋಗುತ್ತೆ. ಪದೇ ಪದೇ ಹೊರಟೋಗುದಿಲ್ಲ, ಬಾಕಿ ಸಮಯದಲ್ಲಿ ಆಗೋದಿಲ್ಲ. ಮಿಕ್ಕ ಸಮಯದಲ್ಲಿ ಒಂದ್ ವೇಳೆ ಅವರು ಎಲ್ಲಿವರೆಗೆ ಹೇಳ್ತಾರೆ ಗಿರಿಧರ ಗೋಪಾಲ ಹೀಗಿದ್ದಾನೆ, ಗಿರಿಧರ ಗೋಪಾಲನ ಓಡಿಸ್ಬೇಕು, ಗಿರಿಧರ ಗೋಪಾಲ ಇಲ್ಲಿ ಇರ್ಲೇಬಾರ್ದು ನಮ್ಮ ಗ್ರೂಪ್ನಲ್ಲಿ ಅಂತ ನೆಗೆಟಿವ್ ಸೆಂಟೆನ್ಸ್ ಬರ್ತಾ ಇರುತ್ತೆ. ಹೌದು. ಅಪ್ಸೆಟ್. ಮತ್ತು ಲಾಸ್ಟ್ನಲ್ಲಿ ಒಂದೇ ಸೆಂಟೆನ್ಸ್ ಬಂತು, ಕೇಳಿದ್ರಿ? ಚೆನ್ನಯ್ಯ ಗಿರಿಧರ ಗೋಪಾಲ. ಓಹ್, ಅನ್ಯರ ಮಾತು ನಡೀತಿದೆ, ನನ್ನದಲ್ಲ. ನಡಿಲಿ ನನ್ಗೇನ್ ತೊಂದ್ರೆ? ಹೌದು. ಇಲ್ಲಿಯೂ ನೀವು ಏನ್ ಹೇಳ್ತೀರಿ? ನಾನೇ ಗಿರಿಧರ ಗೋಪಾಲ. ಮತ್ತು ನೀವು ಸ್ವತಃ ಗಿರಿಧರ ಗೋಪಾಲ್ರೆ ಅಥವಾ ನಿಮ್ಮ ಹೆಸರು ಗಿರಿಧರ ಗೋಪಾಲ? ಹೆಸರು ಗಿರಿಧರ ಗೋಪಾಲ. ಅಂದ್ರೆ ನೀವು ಸ್ವತಃ ಯಾರು? ನಾನು ಒಂದು ಆತ್ಮ. ಅಂದ್ರೆ ನೀವು ಗಿರಿಧರ ಗೋಪಾಲ್ರದ್ದೇ ಎಲ್ಲ. ಈ ಎನ್ವೆಲಪ್ ಯಾಕೆ ತಗೋತೀರಿ? ಅಂದ್ರೆ ಸ್ವತಃ ಆತ್ಮ. ಆದ್ರೆ ಆ ಶಬ್ದದಿಂದ ತಿಳಿಯಿತು, ಅನುಭವದಿಂದ ಆಗ್ಬೇಕು. ಶಬ್ದದಿಂದ ನಿಮ್ಗೆ ತಿಳಿಯಿತು ಈ ಶರೀರ ನಾನಲ್ಲ, ನಾನು ಆತ್ಮವಾಗಿದ್ದೇನೆ. ಆದ್ರೆ ಅನುಭವಕ್ಕೆ ಬರ್ಬೇಕು. ಅಂದ್ರೆ ಗಿರಿಧರ ಗೋಪಾಲಿಗೆ ಯಾರು ಏನು ಅಂದ್ರು ಶರೀರಕ್ಕೆ ದುಃಖವಾಗ್ತದೆ. ಶರೀರಕ್ಕೆ ದುಃಖವಾಗುತ್ತಲ್ಲ? ಇಲ್ಲ, ಶರೀರಕ್ಕೆ ದುಃಖ ಆಗೋದಿಲ್ಲ. ಶರೀರಕ್ಕೆ ದುಃಖವಾಗೋದಿಲ್ಲ, ಆತ್ಮಕ್ಕೂ ದುಃಖವಾಗೋದಿಲ್ಲ. ಮತ್ತೆ ಏನು ಅದು? ಯಾರಿಗೆ ಆಗುತ್ತೆ? ಅದು ಅಹಂಕಾರಕ್ಕೆ ಆಗುತ್ತೆ. ನಾನು ಗಿರಿಧರ ಗೋಪಾಲ ಈ ಒಪ್ಪೋದು ಅಹಂಕಾರಕ್ಕೆ ದುಃಖವಾಗುತ್ತೆ. ಮತ್ತು ಅಹಂಕಾರ ರಿಯಾಕ್ಷನ್ ಅಲ್ಲಿ ನಾನ್ ನಿನ್ಗೆ ಏಟ್ ಕೊಡ್ತೇನೆ ಹಾಗೆ ಬಿಡುತ್ತೆ. ಅದನ್ನ ನಾನು ಹೇಗೆ ನಿಯಂತ್ರಿಸಲಿ? ಅದನ್ನ ನಿಯಂತ್ರಿಸಲು ಈ ಫ್ಯಾನ್ ಅನ್ನು ನಿಯಂತ್ರಿಸಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ? ಸ್ವಿಚ್ ಆಫ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಮೊದಲು ಅಜ್ಞಾನತೆಯಿಂದ ಮುಕ್ತಿ ಪಡಿಬೇಕು. ಈ ಅಜ್ಞಾನತೆಯಿಂದ ಕ್ರೋಧ ಹುಟ್ಟುತ್ತೆ. ಅಜ್ಞಾನತೆಯಿಂದ ಹೌದು. ಅಂದ್ರೆ ನಾನು ಗಿರಿಧರ ಗೋಪಾಲ ಅಂದ್ರೆ ನಾನು ಸ್ವತಃ ಯಾರು? ಮೊದಲು ಅದನ್ನು ಗುರುತಿಸಿ. ಮತ್ತು ಎರಡನೇದ್ದು ಅಜ್ಞಾನತೆ, ಅದು ತೊಲಗಬೇಕು. ಅಂದ್ರೆ ಇದು ಯಾರು ಮಾಡ್ತಾರೆ, ಯಾರು ಮಾಡಿಸ್ತಾರೆ? ಹೌದು. ಯಾರು ಮಾಡಿಸ್ತಿರ್ಬೇಕು? ಒಳಗಿನ ಆತ್ಮವೇ ಮಾಡ್ತಿರ್ಬೇಕು. ಅದಕ್ಕೂ ಬೈಗಳನ್ನು ಕೊಡ್ತಿರ್ಬೇಕು. ಒಳಗಿನ ಆತ್ಮವಂತೂ ಮತ್ತು ಒಳಗಿನ ಆತ್ಮವಂತೂ ಕ್ಷಮಿಸ್ಬೇಕು. ನೋಡಿಯಪ್ಪ, ನೀವಂತೂ ಆತ್ಮ, ಪರಮಾತ್ಮ. ಆತ್ಮ ಆ ಸಮಯದಲ್ಲಿ ಹಾಜರಿರೋದಿಲ್ಲ. ಆದ್ರೆ ಒಳಗಿನ ಆತ್ಮ ಹೀಗೆ ತಪ್ಪು ಶಬ್ದ ಹೇಳಿಸಲು ಯಾರಿಗಾದ್ರೂ ಪ್ರೇರೇಪಿಸ್ತಿಲ್ಲ. ಆತ್ಮವಂತೂ ಪರಮಾತ್ಮ ಹೀಗ್ಯಾಕೆ ಅನ್ಯರಿಗೆ ಹೇಳಿತು, ಇವರಿಗೆ ತಪ್ಪು ಹೇಳು? ಆತ್ಮ ಮಾಡಿಸೋದಿಲ್ಲ. ಅದು ಕ್ರೋಧ, ಮಾನ, ಮಾಯೆ, ಲೋಭ ಎಲ್ಲ ಮಾಡಿಸುತ್ತೆ. ಹೌದಾ? ಅಜ್ಞಾನತೆ ಮಾಡಿಸುತ್ತೆ. ಅಜ್ಞಾನ ಎದುರಿಗಿದ್ದವನ ಮತ್ತು ನಮ್ಮ ಇಬ್ಬರ ಬಳಿಯೂ ಅಜ್ಞಾನತೆ ಇದೆ. ಹೌದು. ಮತ್ತು ಅಜ್ಞಾನತೆಯಿಂದಲೇ ಮನುಷ್ಯ ಕ್ರೋಧ ಮಾಡ್ತಾನೆ. ಮಾನ, ಲೋಭ, ಕಪಟತನ, ಮೋಹ ಎಲ್ಲವೂ ಅಜ್ಞಾನತೆ. ಹೇಗೆ ಹೋಗ್ಲಾಡಿಸೋದು? ಇದನ್ನು ತೊಲಗಿಸಲು ಜ್ಞಾನ ಪ್ರಾಪ್ತಗೊಳಿಸಬೇಕು. ಆಗ್ಲಿ. ಕತ್ತಲು ಕವಿದಾಗ ನಮ್ಮ ಸತ್ಸಂಗ ಸ್ಟಾಪ್ ಆಗಿತ್ತಲ್ಲ. ಆರಂಭಿಸಿ ಸತ್ಸಂಗ ಏನು ಕಾಣಿಸೋದೇ ಇಲ್ಲ, ಕಾಣಿಸ್ತಿಲ್ಲ. ಲೈಟ್ ಬಂತು, ಆಮೇಲೆ ಸತ್ಸಂಗ ಮಾಡಿದ್ರಲ್ಲ. ಹೌದು. ಅಂದ್ರೆ ಲೈಟ್ ಅವಶ್ಯಕತೆ ಇದೆ. ಮತ್ತಿದು ಸ್ಥೂಲ ಲೈಟ್, ಆತ್ಮದ ಜ್ಞಾನ ಸ್ವರೂಪದ ಲೈಟ್. ಹೌದು. ಅದು ಹೇಗೆ ಉರಿಯೋದು? ಮತ್ತೆ ಅದು ಸ್ವಿಚ್ ಆನ್ ಮಾಡಬೇಕು. ಅದಕ್ಕಾಗಿ ದಾದಾ ಭಗವಾನ್ರ ಬಳಿ ವೈಜ್ಞಾನಿಕ ಪ್ರಯೋಗ ಇತ್ತು. ಹೇಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ಬೇರ್ಪಡಿಸಲು ಏನ್ ಮಾಡಬೇಕು? ಪೂಜೆ ಮಾಡಿದ್ರೆ ಬೇರ್ಪಟ್ಟೀತೆ, ಮಾಲೆ ಜಪಿಸಿದ್ರೆ ನೀರಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಬೇರ್ಪಟ್ಟೀತೆ? ಆಗ್ಲಿಕ್ಕಿಲ್ಲ. ನೋಡಿ, ನೀರಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಅಂತೂ ಇರುತ್ತೆ. ಹಾಗಾದ್ರೆ ಅದನ್ನು ಬೇರ್ಪಡಿಸಲು ಏನ್ ಮಾಡ್ತಾರೆ? ಗೊತ್ತಿಲ್ಲ. ಈ ಸೈನ್ಸ್ನ ಪ್ರಯೋಗ ಇರುತ್ತಲ್ಲ, ಎಕ್ಸ್ಪೆರಿಮೆಂಟ್, ಟೆಕ್ನಿಕಲ್ ಇರುತ್ತೆ. ಸ್ವಲ್ಪ ಇಷ್ಟು ಗ್ರಾಮ್ ಇದನ್ನ ಹಾಕ್ಬೇಕು, ಇಷ್ಟು ಗ್ರಾಮ್ ಇದು ಹಾಕ್ಬೇಕು, ಇಷ್ಟು ಗ್ರಾಮ್ ಇದು ಹಾಕ್ಬೇಕು. ಹೀಗೇನಾದ್ರೂ ಪ್ರಯೋಗ ಮಾಡಿ ಸೈಂಟಿಸ್ಟ್ ಅದನ್ನ ಬೇರ್ಪಡಿಸಬಹುದು. ಅಂದ್ರೆ ಅಲ್ಲಿ ಕೂಡ ಸೈಂಟಿಸ್ಟ್ನ ಅವಶ್ಯಕತೆ ಇದೆ, ಇಲ್ಲಿಯೂ ಸೈಂಟಿಸ್ಟ್ನ ಅವಶ್ಯಕತೆ ಇದೆ. ಹಾಗಾದ್ರೆ ಪ್ಯೂರ್ ಸೋಲ್ ಎಲಿಮೆಂಟ್ ಅನ್ನ ತಿಳ್ಕೋಬೇಕು. ಅನಾತ್ಮ ವಿಭಾಗದ ಎಲಿಮೆಂಟ್ ಅನ್ನ ತಿಳ್ಕೊಂಡಿದೆ. ಹೌ ಟು ಸಪರೇಟ್ ಎರಡನ್ನು, ಅದರ ನಾಲೆಜ್ ಅವರ ಬಳಿ ಇದೆ. ಹಾಗೆ ಜ್ಞಾನಿಯಿಂದ ಆತ್ಮ ಸಾಕ್ಷಾತ್ಕಾರ ಆಗ್ಬಹುದು. ಅಂದ್ರೆ ದಾದಾ ಭಗವಾನ್ರು ನಿಮ್ಗೆ ಬೇಸಿಕ್ ಫಂಡಮೆಂಟಲ್ ಮಾತು ಹೇಳಲಿ. ಅವರು
ವೈಜ್ಞಾನಿಕ ಪ್ರಯೋಗ ಹೇಗೆ ತಿಳಿಸಿದ್ದರು. ಸಪೋಸ್ ಈ ಶರೀರದಲ್ಲಿ ನೀವು ಸ್ವತಃ ಯಾರು ಅದನ್ನು ಗುರುತಿಸಬೇಕಿದ್ರೆ ಹೇಗೆ ಮಾಡ್ಬೋದು ಅಂದ್ರೆ, ಸಪೋಸ್ ನೀವೇನು ಹೇಳ್ತೀರಿ, ಈ ವಾಚ್ ನನ್ನದು, ಹಾಗೆ ಹೇಳ್ತೀರಲ್ಲ. ಹೌದು. ಎಷ್ಟರವರೆಗೆ ನೀವು ಹೇಳ್ತೀರಿ ಈ ವಾಚ್ ನಂದು, ನನ್ನದು ಅನ್ನುವವ ವಾಚ್ನಿಂದ ಭಿನ್ನವಾಗಿರ್ಬೇಕೇ ಬೇಡವೇ? ಭಿನ್ನವಾಗಿರ್ಬೇಕು. ನೀವು ಹೇಳ್ತೀರಿ ಈ ಕನ್ನಡಕ ನಂದು, ಹೌದು. ಅಂದ್ರೆ ಕನ್ನಡಕ ಬೇರೆ, ನೀವು ಸ್ವತಃ ಬೇರೆ. ಹೌದು. ಅಂದ್ರೆ ಶರೀರಕ್ಕೆ ನೀವೇನು ಹೇಳ್ತೀರಿ, ಮೈ ಬಾಡಿ ಅಂತೀರೋ, ಐ ಆಮ್ ಬಾಡಿ ಅಂತೀರೋ? ಮೈ ಬಾಡಿ ಅಂತೇನೆ. ಹಾಗಾದ್ರೆ ಮೈ ಬಾಡಿ ಅನ್ನುವವ ಐ ಭಿನ್ನವಾದ. ಹೌದು, ನಿಜವಾದ ಮಾತು. ಸರಿ. ನನ್ನ ಹೆಸರು ಗಿರಿಧರ ಗೋಪಾಲ ಹೇಳ್ತೀರಾ, ಆದ್ರೆ ನನ್ನ ಅನ್ನುವ ನೀವು ಸ್ವತಃ ಭಿನ್ನವಾದ್ರಿ. ಹೌದು. ಹಾಗಾದ್ರೆ ನನ್ನ ಶಬ್ದ ಎಲ್ಲೆಲ್ಲಿ ಹಚ್ತೀರೋ, ಬಿಲಾಂಗಿಂಗ್ಸ್ ಅಂಡ್ ಓನಾ ಮಸ್ಟ್ ಬಿ ಸಪರೇಟ್. ಇದು ನಿಜವಾದ ಮಾತಲ್ಲ? ಹೌದು, ನಿಜವಾಗಿ. ಹಾಗಾದ್ರೆ ನೀವು ಸ್ವತಃ ನಾನು ಯಾರು ಎಂಬುದನ್ನು ಗುರುತಿಸಬೇಕು. ಹಾಗಾದ್ರೆ ಸಪರೇಟ್ ಐ ಅಂಡ್ ಮೈನ್, ಮೈ ಬಾಡಿ, ಮೈ ಸ್ಪೀಚ್, ಮೈ ಥಾಟ್ಸ್, ಮೈ ಇಂಟೆಲೆಕ್ಟ್. ಈಗೋ ಯಾವುದರಲ್ಲಿ ಬರುತ್ತೆ? ಐಯಲ್ಲಿ ಬರುತ್ತಾ? ನೋಡು, ನನ್ನ ಅಹಂಕಾರ, ನೀನು ಏನು ಹೇಳಿಬಿಟ್ಟೆ, ನನ್ನ ಅಹಂಕಾರಕ್ಕೆ ಬಹಳ ಸಫರಿಂಗ್ ಆಯ್ತು, ಹಾಗೆ ತಿಳಿಸಲಿಲ್ವೇ? ನನ್ನ ಅಹಂಕಾರ ಡಿಪ್ರೆಸ್ ಆಯ್ತು, ನನ್ನ ಅಹಂಕಾರಕ್ಕೆ ಬಹಳ ಸಫರಿಂಗ್ ಆಯ್ತು. ಅಹಂಕಾರವು ನಂದು ಅನ್ಬೋದು, ಅದಕ್ಕಿಂತಲೂ ನೀವು ಮುಂದೆ ಕೂತಿದ್ದೀರಿ. ಆಮೇಲೆ ವೈಫ್ ಐಯಲ್ಲಿ ಬರುತ್ತಾ, ಮೈಯಲ್ಲಿ ಹೋಗುತ್ತಾ? ಮೈಯಲ್ಲಿ ಹೋಗುತ್ತಾ. ಹೌದು. ನನ್ನ ವೈಫ್, ನನ್ನ ಮಕ್ಕಳು, ನನ್ನ ದುಡ್ಡು, ನನ್ನ ಸಂಪತ್ತು. ಹಾಗಾದ್ರೆ ವಾಟ್ ಕಮ್ಸ್ ಇನ್ ಐ ವಿದೌಟ್ ಮೈ ಈಸ್ ಪ್ಯೂರ್ ಸೋಲ್. ಐ ಅದುವೇ ಆತ್ಮ, ಅದುವೇ ಭಗವಂತ, ಅದುವೇ ಪರಮಾತ್ಮ. ಹೌದು. ಅಬ್ಸಲ್ಯೂಟ್ ಐ ಅದುವೇ ಪರಮಾತ್ಮ. ಕೃಷ್ಣ ಭಗವಂತ ಹೇಳಿದ್ದಾರೆ, ನಾನು ಎಲ್ಲ ಜೀವಗಳ ಒಳಗೆ ನಾನು ಕೂತಿದ್ದೇನೆ. ನಾನಿದ್ದೇನೆ ಅಂದ್ರೆ ಕೊಳಲಿನವ ಅಲ್ಲ, ಗಿರಿಧರ ಗೋಪಾಲನಲ್ಲ. ಅದಂದ್ರೆ ಆತ್ಮ ಇದೆ, ತತ್ವ ಸ್ವರೂಪಿ ಆತ್ಮ, ಅದುವೇ ಪರಮಾತ್ಮ. ಅರ್ಥವಾಯ್ತಲ್ಲ? ಅಂದ್ರೆ ಐ ಮತ್ತು ಮೈನ ಸಪರೇಟ್ ಮಾಡಬೇಕು, ಎರಡನ್ನು ಬೇರ್ಪಡಿಸ್ಲಿಕ್ಕೆ. ಹೇಗೆ ಮಾಡೋದು? ಆಯನ್ನು ನಾಶ ಮಾಡಬೇಕು. ಈಗೋವನ್ನು ನಾಶಗೊಳಿಸಿ. ಯಾರು ಮಾಡಬೇಕು? ಸ್ವತಃ ನಾಶಪಡಿಸಬೇಕು. ಅರೆ, ಈಗೋವನ್ನು ನಾಶ ಮಾಡ್ತೀರಿ, ನಿಮ್ಮನ್ನೇ ನಾಶ ಮಾಡ್ತೀರಿ. ಹೇಗೆ ನಾಶ ಮಾಡ್ತೀರಿ? ಮತ್ತು ಯಾರ ಹಿಂಸೆ ಮಾಡುವುದು ಕೂಡ? ಮನಸ್ಸಿಂದ ನಾಶ ಮಾಡಬೇಕು. ಪಾಪ, ಮನಸ್ಸು ಎಲ್ಲಿ ಕೂತಿದೆ ಮತ್ತು ಈಗೋ ಎಲ್ಲಿ ಕೂತಿದೆ? ಮನಸ್ಸಿನಿಂದ ನಾಶ ಮಾಡಿದ್ರೆ ಆಗ ಈಗೋವನ್ನು ಇದ್ದೇ ಇದೆ. ಈಗೋವನ್ನು ನಾಶಪಡಿಸುವಾತ ಈಗೋವೇ ಇದ್ದೀತು, ಗೊತ್ತೇನು? ಉಳಿಯುತ್ತೆ. ಸ್ಥೂಲ ಈಗೋವನ್ನು ಕಡಿಯುವವ ಸೂಕ್ಷ್ಮ ಈಗೋ ಆಗತ್ತೆ. ಹೌದು. ನಾನು ಈಗೋವನ್ನು ಕಡಿಮೆ ಮಾಡಿದೆ, ನಾನು ಮಾಡಿದೆ ಕಡಿಮೆ ಅಂದ್ರೆ ನಾನಂದ್ರೆ ಅದುವೇ ಈಗೋ. ಈಗ ದೊಡ್ಡ ಈಗೋ ಸ್ವಲ್ಪ ತೆಳುವಾಗಿಯೇ ಇದ್ದೀತು, ಅದನ್ನು ಸೂಕ್ಷ್ಮವಾದ ಈಗೋ ಕಡಿದೀತು. ನಾನು ಈಗೋ ತೊಲಗಿಸಿದೆ, ನನ್ಗೆ ಈಗ ಮಾನ ಅವಮಾನ ಟಚ್ ಆಗುದಿಲ್ಲ, ಅದು ಕೂಡ ಈಗೋನೇ. ನೀವು ಸ್ವತಃ ಯಾರು? ನಾನು ಗಿರಿಧರ ಗೋಪಾಲ, ನಾನು ಈಗೋವನ್ನು ತೊಲಗಿಸಿದೆ. ಹಾಗಾದ್ರೆ ನಾನು ಗಿರಿಧರ ಗೋಪಾಲ, ಅದೇ ಈಗೋ. ಮತ್ತು ನಾನು ಈಗೋವನ್ನು ತೊಲಗಿಸಿದೆ ಅನ್ನುವ ಕೂಡ ಈಗೋ. ಹೌದು. ಅಂದ್ರೆ ಈಗೋದಿಂದ ಈಗೋ ತೊಲಗಲಾರದು. ನಿಮ್ಮನ್ನು ಈ ಕಂಬಕ್ಕೆ ಕಟ್ಟಲಾಗಿದೆ ಅಂದ್ಕೊಳ್ಳಿ, ತಲೆಯಿಂದ ಕಾಲ್ನವರೆಗೆ ಹಗ್ಗದಿಂದ. ಮತ್ತು ನಿಮ್ಗೆ ತಿಳಿಸಿದ್ರೆ, ನೋಡಿ, ಇದು ಕತ್ತರಿ, ಇದು ಚೂರಿ, ಇದು ಬ್ಲೇಡ್. ನೀವು ಯಾವ ಸಾಧನದಿಂದ ಮುಕ್ತರಾಗ್ತೀರಿ? ಕತ್ತರಿಯಿಂದ ನೀವು ಮುಕ್ತರಾಗ್ತೀರಾ? ನಿಮ್ಮನ್ನು ಕಟ್ಟಿ ಹಾಕಲಾಗಿದೆ, ನೀವು ಹೇಗೆ ಮುಕ್ತರಾಗುವಿರಿ? ಇಲ್ಲ, ಸಾಧ್ಯ ಇಲ್ಲ. ಮತ್ತೆ ನಿಮ್ಗೆ ಅನೇಕ ಸಾಧನ ಇತ್ತಿದ್ದೇವೆ. ಈಗೋವನ್ನು ತೊಲಗಿಸಬೇಕು, ಅದನ್ನು ತೊಲಗಿಸಬೇಕು, ಆದ್ರೆ ಹೇಗೆ ತೊಲಗಿಸೋದು? ಅದಕ್ಕಾಗಿ ಒಂದೇ ಉಪಾಯ. ಮುಕ್ತ ಪುರುಷ ಇದ್ದಾನಲ್ಲ, ಏ ಮಗು ಇಲ್ಲಿ ಬಾ, ಈ ಕತ್ತರಿ ಎತ್ಕೋ, ಹಗ್ಗವನ್ನು ಕಡಿ. ಈ ಮುಕ್ತನಿದ್ದ ಮನುಷ್ಯನಿದ್ದಾನಲ್ಲ, ಅವನಿಂದ ನೀವು ಮುಕ್ತರಾಗಬಲ್ಲಿರಿ. ಹೌದು. ಅರ್ಥವಾಯ್ತಲ್ಲ? ಯಾರು ಸ್ವತಃ ಮುಕ್ತರಾದವರ ಅವರ ಕೃಪೆಯಿಂದ ಮುಕ್ತರಾಗಬಲ್ಲಿರಿ. ಅವರ ಕೃಪೆಯಿಂದ ಮೋಕ್ಷ. ದಾದಾ ಭಗವಾನ್ ಮುಕ್ತ ಪುರುಷರಾಗಿದ್ರು, ಅವರ ಬಳಿ ಇಂಥದ್ದೇ ಜ್ಞಾನವಿತ್ತು. ಹೌ ಟು ಸಪರೇಟ್ ಐ ಅಂಡ್ ಮೈ. ಆಮೇಲೆ ಎರಡನ್ನೂ ಸಪರೇಟ್ ಮಾಡಿದ್ರು. ನೀವು ಸ್ವತಃ ಮಾಡಲು ಶಕ್ತರಲ್ಲ, ಯಾಕೆಂದ್ರೆ ನಿಮ್ಮ ವಿಷನ್ ಲಿಮಿಟೆಡ್ ಆಗಿದೆ. ಯಾವುದು ಸ್ವಲ್ಪ ಕಾಣಿಸುತ್ತೆ, ತಮ್ಮದೇ ಮೈಯನ್ನು ಭಿನ್ನಗೊಳಿಸಿರಿ. ಒಂದು ವೇಳೆ ಕಾಣಿಸದಿದ್ರೆ ಬಹಳ ಮೈ ಕೂತಿದೆ ಒಳಗಡೆ. ಹೌದು. ದಾದಾ ಭಗವಾನ್ ಅವರ ಕೃಪೆಯಿಂದ ನೀವು ಸ್ವತಃ ಭಿನ್ನರಾಗಿದ್ದೀರಿ ಮತ್ತು ಗಿರಿಧರ ಗೋಪಾಲ ಭಿನ್ನವಾಗಿದ್ದಾನೆ. ಹೇಗೆ ಲೈನ್ ಆಫ್ ಡಿಮಾರ್ಕೇಶನ್ ತಾಗಿಸಿಬಿಡಿ. ನಂತರ ನಿಮ್ಗೆ ಸಪರೇಷನ್ನ ಎಕ್ಸ್ಪೀರಿಯನ್ಸ್ ಆದೀತು. ಹೌದು. ಅದಕ್ಕಾಗಿ 2 ತಾಸಿನ ಜ್ಞಾನ ಪ್ರಯೋಗವಿದೆ. ಹೇಗೆ ಚಿನ್ನ, ಬೆಳ್ಳಿ, ತಾಮ್ರ ಮಿಕ್ಸ್ ಆಯಿತು. ಹೌದು. ಅದರಿಂದ ಚಿನ್ನವನ್ನು ಬೇರ್ಪಡಿಸಬೇಕಿದ್ರೆ ಏನ್ ಮಾಡಬೇಕು? ಅದನ್ನು ಬಿಸಿ ಮಾಡಬೇಕು, ಡೈಲ್ಯೂಟ್ ಮಾಡಬೇಕು. ಹೇಗೆ ಮಾಡ್ತೀರಿ ನೀವು? ಬೆಂಕಿಯಿಂದ. ನೀವು ಮಾಡ್ತೀರಾ?
ಇಲ್ಲ, ಅರೆ, ನನ್ಗೆ ಹಾ. ಆಗುದಿಲ್ಲ. ಅದನ್ನು ಅದೇ, ಅದನ್ನ ಜ್ಯುವೆಲರೇ ಮಾಡಬೇಕು. ಜ್ಯುವೆಲರ್ ಮಾಡಬಲ್ಲ. ಅಂದ್ರೆ ಅವನ ಬಳಿ ಹೋಗಿ ನಮ್ದು ಹೀಗೆ ಸಪರೇಟ್ ಮಾಡಿಕೊಡಿ ಅಂತ ಹೇಳಬೇಕು. ಅವನ ಹೌದು. ಬಳಿ ಎಲ್ಲ ಕೀಲಿಕಾಯಿ, ಎಲ್ಲ ಸಾಧನಗಳಿವೆ, ಪ್ರಯೋಗವಿದೆ, ಕೆಮಿಕಲ್ಸ್ ಇವೆ. ದೇ ಕೆನ್ ಸಪರೇಟ್. ಹಾ, ಅರ್ಥವಾಯ್ತಲ್ಲ? ಹೌದು. ಹಾಗೇನೆ ಆತ್ಮನೂ ತತ್ವಾನೇ, ಅನಾತ್ಮನೂ ತತ್ವಾನೇ, ಎರಡೂ ತತ್ವಗಳನ್ನು ಬೇರ್ಪಡಿಸಲಿಕ್ಕಿದೆ. ಬೇರ್ಪಡಿಸ್ಬೇಕು. ಅದಕ್ಕೆ ಸೈಂಟಿಸ್ಟ್ ಬೇಕು, ಆತ್ಮದ ಜ್ಞಾನಿ ಬೇಕು. ಜ್ಞಾನಿ ಬೇಕು. ಅವರ ಕೃಪೆಯಿಂದ ಆದೀತು. ಜಯ ಸಚ್ಚಿದಾನಂದ. ಪ್ರತೀಕ. ಏನ್ ಪ್ರಶ್ನೆ ಕೇಳ ಬಯಸ್ತೀರಾ? ವಿಷಯದ ಬಗ್ಗೆ. ಹಾ? ವಿಷಯದ ಬಗ್ಗೆ. ವಿಷಯ ವಿಕಾರದ ಬಗ್ಗೆ. ಎಲ್ರಿಗೆ ವಿಷಯ ವಿಕಾರದಲ್ಲಿ ಆಸಕ್ತಿ ಎಲ್ರಿಗಿದೆ. ಹಾ ಅದರಿಂದ ಮುಕ್ತರಾಗೋದು ಹೇಗೆ? ಹಾ ಅದರ ಪರಿಣಾಮ ಏನ್ ಬರಬಹುದು? ವಿಷಯ ವಿಕಾರದ್ದು ಹಾ. ವಿಷಯ ವಿಕಾರದ ಪರಿಣಾಮ ಕಾಣಿಸ್ತಿದೆಯಲ್ಲ. ಮಕ್ಕಳು ಬರ್ತಾರೆ, ಮಕ್ಕಳ ಮದುವೆ ಮಾಡಿಸಿದ್ರೆ, ಅತ್ತೆ ಆಗಿರ್ಬೋದು, ಮಾವನಿರ್ಬೋದು, ಎಲ್ಲ ವಿಷಯದ ಪರಿಣಾಮವೇ. ವ್ಯಾಪಾರ ಮಾಡಬೇಕಾಗತ್ತೆ, ನೌಕರಿ ಮಾಡಬೇಕಾಗತ್ತೆ, ಹೆಚ್ಚು ಸಂಪಾದಿಸಬೇಕಾಗತ್ತೆ, ಅದು ವಿಷಯದ ಪರಿಣಾಮ. ವಿಷಯದ ಪರಿಣಾಮ ವಿಷಯ ವಿಕಾರದ ಎಲ್ಲಕ್ಕಿಂತ ದೊಡ್ಡ ಹಾನಿ ಏನಾಗ್ತಾ ಇದೆ, ಅದರ ಪ್ರಾಫಿಟ್ ಮತ್ತು ಲಾಸ್ ಎರಡನ್ನೂ ನೋಡ್ಬೇಕಾಗತ್ತೆ. ಇದರಲ್ಲಿ ಲಾಸ್ ಏನಾಗುತ್ತೆ? ನಿಮ್ಮ ಅಮ್ಮನ ಬಗ್ಗೆ, ನಿಮ್ಮ ಸೋದರಿ ಬಗ್ಗೆ ಯಾರಾದರೂ ಕೆಟ್ಟ ದೃಷ್ಟಿ ಇಟ್ಟರೆ ನಿಮಗೆ ಇಷ್ಟವಾದೀತೆ? ಇಲ್ಲ. ಅಂದ್ರೆ ಯಾರ್ದೋ ಸೋದರಿಯ ಮೇಲೆ, ಯಾರ್ದೋ ಅಮ್ಮನ ಬಗ್ಗೆ ಕೆಟ್ಟ ದೃಷ್ಟಿ ಇಟ್ರೆ ಹಿತವೆನಿಸುತ್ತೆಯೇ? ಅಲ್ಲಿಂದ ಆರಂಭಿಸಿ. ಮತ್ತು ಇನ್ನೊಂದು ಪಾಠ ಏನಂದ್ರೆ, ಇದು ಟೆಂಪರರಿ ಸುಖವ ಅಥವಾ ಪರ್ಮನೆಂಟ್ ಸುಖವಾಗಿದೆಯಾ? ಟೆಂಪರರಿ. ಟೆಂಪರರಿ ಆಗಿದೆ. ಮತ್ತಿದು ಟೆಂಪರರಿ ಸುಖವಾಗಿದೆ. ಅಂದ್ರೆ ಜಗತ್ತಲ್ಲಿ ಎಂದು ಪರ್ಮನೆಂಟ್ ಸುಖವಾದೀತೆ? ಇಲ್ಲ. ಪರ್ಮನೆಂಟ್ ಆಗ್ಲಿಕ್ಕಿಲ್ಲ. ಇಲ್ಲ, ಅದು ವಿಷಯದ ಸುಖ ಪರ್ಮನೆಂಟ್ ಅಲ್ಲ. ವಿಷಯದ ಸುಖ ಪರ್ಮನೆಂಟ್ ಅಲ್ಲ. ಹಾ. ಅದು ನಿಜವಾದ ಮಾತು ಏನಂದ್ರೆ, ಈ ಸುಖ ಲೋನ್ ಮೇಲಿದೆ. ನೀವು ಯಾರಿಂದ ಸುಖ ಪಡಿತೀರಿ ಅದಕ್ಕೆ ರೀಪೇಮೆಂಟ್ ಕೊಡ್ಬೇಕಾಗತ್ತೆ. ಹಾ. ಮತ್ತು ಎಷ್ಟು ಸುಖ ತಗೊಂಡ್ರಿ ಅಷ್ಟು ರೀಪೇಮೆಂಟ್ನ ತಯಾರಿಯಲ್ಲಿರ್ಬೇಕು. ಮನೆಯಲ್ಲಿ ಜಗಳವಾಗತ್ತೆ, ಕ್ಲೇಶವಾಗತ್ತೆ ಅಲ್ವಾ? ಆಗುತ್ತಲ್ಲ ಮತ್ ವೇದ ಅಲ್ಲ? ಹಾ. ಯಾಕಾಗತ್ತೆ ಅಂದ್ರೆ ಎಷ್ಟು ಸುಖ ಪಡೆದ್ರಿ. ಪತ್ನಿಯಿಂದ ಸುಖ ಪಡೆದ್ರಿ, ಅಷ್ಟು ದುಃಖವಾದೀತು. ಮಗನಿಂದ ಸುಖ ಪಡೆದ್ರಿ, ಅಷ್ಟು ಬಂದಿತು. ಕೆಟ್ಟ ದೃಷ್ಟಿ ಇಟ್ಟು ಅದರಿಂದ ಸುಖ ಪಡೆದ್ರಿ, ಅದರ ರಿಪೇಮೆಂಟ್ ಬಂದಿತು. ಅಂದ್ರೆ ಸಂಸಾರದಲ್ಲಿನ ಎಲ್ಲ ಪ್ರಕಾರದ ಸುಖ ಅವೆಲ್ಲವೂ ಲೋನ್ನ ಮೇಲಿನ ಸುಖ. ಅದರ ರೀಪೇಮೆಂಟ್ನಲ್ಲಿ ಕ್ಲೇಶವಾಗತ್ತೆ, ಕೋಪ ದ್ವೇಷವಾಗತ್ತೆ, ಕ್ರೋಧ ಮಾನ ಮಾಯೆ ಲೋಭ ಆಗತ್ತೆ, ಜಗಳವಾಗತ್ತೆ. ಈ ವಿಷಯದಲ್ಲಿ ಎಷ್ಟೆಷ್ಟು ಪ್ರಕಾರದ ಹಾನಿಗಳಿವೆ ಅದನ್ನು ತಿಳಿಯುವುದಕ್ಕಾಗಿ ದಾದಾಜಿಯವರು 800 ಪೇಜಿನ 2 ಪುಸ್ತಕಗಳನ್ನು ತಿಳಿಸಿದ್ದಾರೆ. ಬ್ರಹ್ಮಚರ್ಯದ್ದು. ಸಮಸ್ಯೆ ಪ್ರಾಪ್ತ ಬ್ರಹ್ಮಚರ್ಯ. ಅದನ್ನು ಸ್ಟಡಿ ಮಾಡಬೇಕು. ಎಷ್ಟು ಪ್ರಕಾರದ ಒಂದು ವಿಷಯದ ಭೋಗದಲ್ಲಂತೂ ಕೋಟಿ ಜೀವಗಳ ಹಿಂಸೆ ಇದೆ. ಕೋಟಿ ಜೀವಗಳ ಹಿಂಸೆ ಇದೆ ನೋಡಿ. ಯಾರನ್ನಾದ್ರೂ ಕೊಂದು ನಾವು ಸುಖ ಪಡೆಯುವುದು ಸಾಧ್ಯವೇ? ಮತ್ತು ಎಷ್ಟೊಂದು ಕ್ಷಣಿಕ ಸುಖಕ್ಕಾಗಿ ಎಷ್ಟು ಜೀವಗಳಿಗೆ ಹಿಂಸೆ ಆಗತ್ತೆ. ಮನುಷ್ಯ ಜೀವದ ಹಿಂಸೆ ಆಗತ್ತೆ. ಆಮೇಲೆ ಎಷ್ಟು ಉಸಿರಿನ ಆಹುತಿ ಆಗತ್ತೆ. ಉಸಿರು ಹೆಚ್ಚುತ್ತಲ್ಲ ವಿಷಯದಲ್ಲಿ. ಎಷ್ಟು ಉಸಿರು ಹೆಚ್ಚುತ್ತೆ ಅಷ್ಟು ಆಯುಷ್ಯ ಕಡಿಮೆ ಆಗತ್ತೆ. ಆಯುಷ್ಯವೂ ಕಡಿಮೆ ಆಗತ್ತೆ. ಆಮೇಲೆ ಎಂದಾದ್ರೂ ಕಾಲಿನಿಂದ ರಕ್ತ ಸುರಿದ್ರೆ ಆಗ ನೀವೇನ್ ಮಾಡ್ತೀರಿ? ಕಾಲಿಗೆ ಕನ್ನಡಿಯ ತುಂಡು ತಾಗಿ ರಕ್ತ ಸುರಿದ್ರೆ ನೀವೇನ್ ಮಾಡ್ತೀರಿ? ಹಾಗೆ ಬಿಡ್ತೀರಾ? ಡ್ರೆಸ್ಸಿಂಗ್ ಮಾಡ್ತೇವೆ. ಹಾ? ಡ್ರೆಸ್ಸಿಂಗ್ ಮಾಡ್ತೇವೆ. ಡ್ರೆಸ್ಸಿಂಗ್ ಮಾಡ್ತೀರಿ. ಯಾಕೆ ಡ್ರೆಸ್ಸಿಂಗ್ ಮಾಡ್ತೀರಿ? ರಕ್ತಸ್ರಾವ Stop ಸ್ಟಾಪ್ ಆಗುತ್ತೆ. ಮಾಡ್ಲು. ಈ ರಕ್ತ ಸುರಿತಾ ಇದ್ರೆ ಏನ್ ನಷ್ಟವಾದೀತು? ಅಶಕ್ತಿ ಉಂಟಾಗುತ್ತೆ ಶರೀರದಲ್ಲಿ. ಮತ್ತು ಪೂರ್ತಿ ರಕ್ತ ಸುರಿದು ಹೋದ್ರೆ ಏನಾದೀತು? ಸಾಯ್ತಾರೆ. ಸಾಯ್ತಾರೆ. ಹಾಗಾದ್ರೆ ರಕ್ತ ಎಲ್ಲಿಂದ ಆರಂಭವಾಗುತ್ತೆ? ಊಟ ಮಾಡಿದ್ರೆ ಹಾ. ಸ್ವಲ್ಪ ರಕ್ತ ಆಗುತ್ತಲ್ಲ. ಮತ್ತು ರಕ್ತಕ್ಕಿಂತ ಮುಂದೆ ಏನಾಗುತ್ತೆ? ಹಾ. ವೀರ್ಯ ಆಗತ್ತೆ. ಹಾಗಾದ್ರೆ ವೀರ್ಯವನ್ನು ಎಸೆದು ಬಿಡ್ಬೇಕೆ, ಜೋಪಾನವಾಗಿ ಇಡ್ಬೇಕೆ? ಜೋಪಾನವಾಗಿಡ್ಬೇಕು. ಮತ್ತು ಎಸೆದು ಬಿಟ್ರೆ ಏನಾಗ್ಬಹುದು? ವೀಕ್ನೆಸ್ ಬರುತ್ತೆ. ಮತ್ತು ವೀಕ್ನೆಸ್ನಿಂದ ಏನಾಗುತ್ತೆ? ಕ್ರೋಧ ಮಾನ ಮಾಯೆ ಲೋಭ ತಲೆಗೇರಿ ಬಿಡುತ್ತೆ. ಶರೀರ ಎಷ್ಟು ವೀಕ್ ಇರುತ್ತೋ ಅಷ್ಟು ಕ್ರೋಧ ಮಾನ ಮಾಯೆ ಲೋಭ ಹೆಚ್ಚಾಗತ್ತೆ. ಕಷಾಯ ಅಂತಾರೆ ಅದಕ್ಕೆ.
ಕಷಾಯ ಹೆಚ್ಚಾದ್ರೆ ಕರ್ಮ ಬಂಧನವಾಗುತ್ತೆ, ಕರ್ಮದಿಂದ ಸಂಸಾರದಲ್ಲಿ ಅಲೆದಾಡ ಶುರುವಾಗುತ್ತೆ. ತಿಳಿತಲ್ಲ? ಅರ್ಥವಾಯ್ತಲ್ಲ? ಹಾ ಅಂದ್ರೆ ಬಹಳ 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 ಪ್ರಕಾರದ ಹಾನಿ ವಿಷಯ ವಿಕಾರದಲ್ಲಿದೆ. ಅಂದ್ರೆ ಮದುವೆ ಮಾಡ್ಕೋಬಾರ್ದೆ, ಮದುವೆ ಆಗಿ, ಆದ್ರೆ ಅಧಿಕಾರ 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 ಅರ್ಥವಾಗುತ್ತಲ್ಲ? ಹಾ ಅದರಲ್ಲಿ ಬ್ರಾಹ್ಮಣನನ್ನು ಕೂಡಿಸಿ ಅಗ್ನಿಯ ಸಾಕ್ಷಿಯಲ್ಲಿ ನೀವು ಮದುವೆ ಆಗಿ ಅದು ನಿಮ್ಮ ಅಫಿಷಿಯಲ್ ಅಧಿಕಾರ ಅನ್ನಿಸಲ್ಪಡುತ್ತೆ. ಅಫಿಷಿಯಲ್ ಅನ್ಅಫಿಷಿಯಲ್ನಲ್ಲಿ ಹೋಗಬೇಡಿ. ಎಲ್ಲಿವರೆಗೆ ನೀವು ಮದುವೆಯಾಗೋದಿಲ್ವೋ ಅಲ್ಲಿವರೆಗೆ ನಿಯಂತ್ರಣದಲ್ಲಿಡಿ ಮನಸ್ಸನ್ನ. ಆಮೇಲೆ ಮದುವೆ ಆಗಿ ಮತ್ತು ನಿಯಮದಿಂದ ಮದುವೆಯಲ್ಲಿರಿ. ನಿಯಮ ನಾರ್ಮ್ಯಾಲಿಟಿ, ಎಸೆನ್ಸ್ ಆಫ್ ವರ್ಲ್ಡ್ ಈಸ್ ಎ ನಾರ್ಮ್ಯಾಲಿಟಿ. ಮಿಕ್ಕ ಯಾವುದೇ ಪ್ರಾಣಿಯನ್ನು ನೋಡಿ ನೀವು, ಸಿಂಹವಿದೆ, ಹುಲಿ ಇದೆ, ಅವುಗಳ ಜೀವನದಲ್ಲಿ ವರ್ಷಕ್ಕೆ 10-15 ದಿನವಷ್ಟೇ ಅವಕ್ಕೆ ಸೆಕ್ಸ್ ಲೈಫ್ ಇರುತ್ತೆ. ಹಾ ಇಂತಹ ನಿಯಮ ಇರಬೇಕು. ಅಬ್ನಾರ್ಮಲಿಟಿ ನೋಡಿ ಮನುಷ್ಯನನ್ನು ಮುಗಿಸಿಬಿಡುತ್ತೆ, ನಾಶ ಮಾಡುತ್ತೆ. ಈ ವಿಷಯದಲ್ಲೂ ನೀವೆಷ್ಟು ನಾರ್ಮ್ಯಾಲಿಟಿಯಲ್ಲಿ ಇರ್ತೀರೋ ಅಷ್ಟು ಜೀವನ ಸುಗಮವಾದೀತು. ಕ್ಲೇಶ ಮಿನಿಮಮ್ ಕ್ಲೇಶವಾದೀತು ಆಗತ್ತೆ, ಆದ್ರೆ ಬಹಳ ಕಡಿಮೆ ಆಗತ್ತೆ. ಮತ್ತು ನಿಯಂತ್ರಣ ಮಾಡಿದ್ರೆ ಆಮೇಲೆ ದೈವಿ ಸುಖದಲ್ಲಿ ಇರ್ತೀರಿ ನೀವು. ಅಧಿಕಾರದಲ್ಲಿ ನಿಯಮವಿದ್ರೆ ಮರಳಿ ಮನುಷ್ಯ ಜನ್ಮ ತಾಳ್ಬಹುದು. ಅಧಿಕಾರದಲ್ಲಿ ಅನಿಯಮಿತ ಇದ್ರೆ 2 ಕಾಲುಗಳಿಂದ 4 ಕಾಲುಗಳಲ್ಲಿ ಹೋಗ್ಬೇಕಾದೀತು. ಹಾ. ಮತ್ತೆ ಹೊರಗೆ ಕೆಟ್ಟ ದೃಷ್ಟಿ ಇಟ್ರೆ 4 ಕಾಲಲ್ಲಿ ಹೋಗ್ಬೇಕಾದೀತು. ಮತ್ತೆ ಹೊರಗೆ ವ್ಯವಹಾರ ಕೆಡಿಸಿದ್ರೆ ಅಂದ್ರೆ ನರಕಗತಿಗೆ ಹೋಗ್ಬೇಕಾಗತ್ತೆ. ಪರಸ್ತ್ರೀ ಪರಪುರುಷ ಅಮಾನುಷತೆ ಮನುಷ್ಯ ಜಾತಿಯಿಂದ ನರಕಕ್ಕೆ ಡೈರೆಕ್ಟ್ ದಾರಿಗಳಾಗಿವೆ. ಟಿಕೆಟ್ ಇಲ್ದೆ ವಿದೌಟ್ ವೀಸಾ ವಿದೌಟ್ ಪಾಸ್ಪೋರ್ಟ್ ಸಿಗತ್ತೆ ಆರಾಮವಾಗಿ ಟಿಕೆಟ್. ಕೆಲವರು ಮಾಡ್ತಾರಲ್ಲ, ಔಟ್ಲೈನ್ಗೆ ಹೋಗ್ತಾರಲ್ಲ, ಹಾ ಡೈರೆಕ್ಟ್ ನರಕಗತಿಯ ದಾರಿಯಾಯ್ತು. ಮತ್ತು ಮನುಷ್ಯನಿರುವಾಗ ಅಧಿಕಾರದಲ್ಲಿ ನಿಯಮವಿದ್ರೆ ಮರಳಿ ಮನುಷ್ಯನಾಗಬಹುದು. ಅಧಿಕಾರದಲ್ಲೂ ನಿಯಂತ್ರಣವಿಟ್ರೆ ದೇವಗತಿಗೆ ಹೋಗ್ತೀರಿ. ಮತ್ತು ಆತ್ಮಜ್ಞಾನದ ಜೊತೆ ಬ್ರಹ್ಮಚರ್ಯ ಕೂಡ ಜೊತೆಗಿದ್ರೆ ಮೋಕ್ಷ ಪಡೀಬಹುದು. ನೋಡಿ, ವಿಷಯ ಮುಕ್ತರಾದ್ರೇನೆ ಮೋಕ್ಷ ಮಾರ್ಗದಲ್ಲಿ ಮುಂದುವರಿಯಲು ಸಾಧ್ಯ. ಬಹಳ ಬಹಳ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ನಮ್ಮ ರಿಸಲ್ಟ್ ಕೂಡ ಅದೇ. ನಾನು 17 ವರ್ಷದವನಿದ್ದಾಗ ದಾದಾ ಭಗವಾನ್ರ ಬಳಿಗೆ ಹೋಗಿದ್ದೆ. 2 ತಾಸಿನಲ್ಲಿ ನನಗೂ ಅದೇ ಜ್ಞಾನ ಸಿಕ್ಕಿತ್ತು. ದೀಪಕ್ ಭಿನ್ನವಾಗಿದ್ದಾನೆ ಮತ್ತು ನಾನು ಶುದ್ಧಾತ್ಮ. ಆಮೇಲೆ ನೀರು ಅಮ್ಮ ಆ ಸಮಯದಲ್ಲಿ ದಾದಾ ಭಗವಾನ್ರ ಸೇವೆಯಲ್ಲಿದ್ರು. ದಾದಾ ಭಗವಾನ್ರೊಂದಿಗೆ ನಾನು ಹೆಚ್ಚು ಮಾತೇನೂ ಆಡ್ತಿರ್ಲಿಲ್ಲ ನೀರು ಅಮ್ಮನಿಂದ. ಆಗ ನಂಗೆ ಬ್ರಹ್ಮಚರ್ಯೆಯ ಎಲ್ಲ ಲೆಸನ್ಸ್ ಕಲಿಯಲು ಸಿಕ್ಕಿತು. ಜಗತ್ ಕಲ್ಯಾಣದ ಭಾವನೆ ಬಂತು. ಅಂದಿನಿಂದ ನಿಶ್ಚಯ ಮಾಡ್ದೆ, ಒಬ್ಳು ಮಡದಿ ಮತ್ತು 1 ಮಗುವಿಗೋಸ್ಕರ ಪೂರ್ತಿ ಜೀವನ ಕಳೆಯಲಿಕ್ಕಿಲ್ಲ. ನಂಗೆ ಆತ್ಮದ ಜಾಗೃತಿಯಲ್ಲಿ ಮುಂದುವರಿಲಿಕ್ಕಿದೆ ಮತ್ತು ಜಗತ್ ಕಲ್ಯಾಣದಲ್ಲಿ ನನ್ನ ಮನಸ್ಸು ವಚನ ಕಾಯವನ್ನು ಯೂಸ್ ಮಾಡ್ಲಿಕ್ಕಿದೆ. ಅದೇ ನಿಶ್ಚಯ ಮಾಡ್ದೆ. ಆಮೇಲೆ ಅದೇ ಪುರುಷಾರ್ಥ ದಿನ ರಾತ್ರಿ ನಡೀತಾ ಇತ್ತು. ಮತ್ತು ವಿಷಯ ವಿಕಾರ ಎಷ್ಟು ತೊಲಗ್ತಾ ಹೋಯ್ತೋ ಅಷ್ಟೇ ಜಾಗೃತಿ ಟಾಪ್ಗೆ ಹೋಯ್ತು. ಮತ್ತು ಆತ್ಮದ ಅನುಭವ ಹೆಚ್ಚಾಗ್ತಾ ಹೋಯ್ತು. ಆದ್ದರಿಂದ ಈ ಆತ್ಮದ ಅನುಭವ ಹೆಚ್ಚಾಗ್ಲು ಬ್ರಹ್ಮಚರ್ಯೇ ಫಂಡಮೆಂಟಲ್ ಆಗ್ಬೇಕು, ಫೌಂಡೇಶನ್ ಅಲ್ಲಿದೆ.